ಚಿನ್ನದ ಬೆಲೆ ದಿನದಿಂದ ದಿನಕ್ಕೆ ಗಗನಕ್ಕೇರ್ತಾ ಇದೆ. ಈ ನಡುವೆ ಬಂಗಾರ ಪ್ರಿಯರಿಗೆ ಮತ್ತೊಂದು ಖುಷಿ ಸುದ್ದಿ ಸಿಕ್ಕಿದೆ. ಏನದು ಖುಷಿ ಸುದ್ದಿ? ಬಂಗಾರ ಪ್ರಿಯರಿಗೆ ಇದು ಮತ್ತೊಂದು ಖುಷಿಯ ಸುದ್ದಿ. ಕೆಜಿಎಫ್ ಪಕ್ಕದಲ್ಲೇ ಮತ್ತೊಂದು ಮೆಗಾ ಗೋಲ್ಡ್ ಫೀಲ್ಡ್ ಇದೆಯಾ? ಹಾಗಾದ್ರೆ ಅಲ್ಲಿ ಸಿಗೋದು ಎಷ್ಟು ಚಿನ್ನ ಸಿಕ್ಕರೆ ಬೆಲೆ ಕಡಿಮೆ ಆಗುತ್ತಾ? ಹೀಗೆ ಹಲವಾರು ಪ್ರಶ್ನೆಗಳು ಜನಸಾಮಾನ್ಯರಲ್ಲೂ ಕೂಡ ಇದೆ. ಲಕ್ಕುಂಡಿಯಲ್ಲಿ ನಿಧಿ ಶೋಧ ಆಗ್ತಾ ಇದೆ. ಚಿಕ್ಕಬಳ್ಳಾಪುರದಲ್ಲೂ ಚಿನ್ನದ ನಿಕ್ಷೇಪ ಪತ್ತೆಯಾಗಿದೆ. ಗುಡಿಬಂಡೆಯಲ್ಲಿ ದುಬಾರಿ ಬೆಲೆಯ ಖನಿಜ ಸಂಪತ್ತು ಪತ್ತೆಯಾಗುತ್ತಾ? ಹಾಗಾದ್ರೆ ಭರದಿಂದ ಸಾಗಿದೆ ಸರ್ವೆ. ಇತ್ತ ಪವರ್ ಟಿವಿ ಗ್ರೌಂಡ್ ರಿಪೋರ್ಟ್ ಕೂಡ ಇದೆ. ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಮೂಲಕ ಶೋಧ ಕಾರ್ಯವನ್ನು ಅಲ್ಲಿ ನಡೆಸಲಾಗ್ತಾ ಇದೆ. ಈಗಾಗಲೇ ಜಾಗವನ್ನು ಕೂಡ ಮಾರ್ಕಿಂಗ್ ಮಾಡಲಾಗಿದೆ. ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರಬಹುದು. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರುವಂಥ ಗುಡಿಬಂಡೆ ಸರ್ವೆ ಕಾರ್ಯ ಪ್ರಾರಂಭ ಆಗಿದೆ. ಈಗಾಗಲೇ ಹೆಲಿಕಾಪ್ಟರ್ ಮೂಲಕವೂ ಕೂಡ ಸರ್ವೆ ಕಾರ್ಯವನ್ನು ಅಲ್ಲಿ ನಡೆಸಲಾಗಿತ್ತು. ದುಬಾರಿ ಬೆಲೆಯ ಖನಿಜ ಸಂಪತ್ತು ಸಿಗುತ್ತಾ ಎನ್ನುವಂಥ ಪ್ರಶ್ನೆ. ಹಾಗೆಯೇ ಒಂದು ವೇಳೆ ಸಿಕ್ಕರೆ ಚಿನ್ನದ ಬೆಲೆ ಕಡಿಮೆ ಆಗುತ್ತಾ? ಹೀಗೆ ಹಲವಾರು ಪ್ರಶ್ನೆಗಳು ಕೂಡ ಜನರಲ್ಲಿ ಇರುವಂಥದ್ದು. ಕಾದು ನೋಡಬೇಕಾಗುತ್ತೆ ಸರ್ವೆ ಮುಖೇನ ಯಾವೆಲ್ಲ ಅಂಶಗಳು ಸಿಗಬಹುದು ಅಂತೇಳಿ. ಗುಡಿಬಂಡೆಯಲ್ಲಿ ದುಬಾರಿ ಬೆಲೆಯ ಖನಿಜ ಸಂಪತ್ತು ಪತ್ತೆಯಾಗಿರುವಂಥದ್ದು. ಈಗಾಗಲೇ ಶೋಧ ಕಾರ್ಯವನ್ನು ನಡೆಸಲಾಗ್ತಾ ಇದೆ. ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಮೂಲಕ ಶೋಧ ಕಾರ್ಯವನ್ನು ನಡೆಸಲಾಗ್ತಾ ಇರುವಂಥದ್ದು. ಹಾಗೆಯೇ ಗಮನಿಸ್ತಾ ಇರ್ಬೋದು, ನಾನು ಆಗಲೂ ಕೂಡ ಹೇಳ್ತಾ ಇದ್ದೆ, ನಿನ್ನೆ ಆಗಿರುವಂಥ ಸರ್ವೆ, ಇವತ್ತು ಆಗಬೇಕಾಗಿರುವಂಥ ಸರ್ವೆ ಕಾರ್ಯಕ್ಕಾಗಿ ನಡೆಸಿರುವಂಥ ತಯಾರಿ ಎಲ್ಲವನ್ನೂ ಕೂಡ ನೀವಿಲ್ಲಿ ನೋಡ್ತಾ ಇರಬಹುದು. ಕೋಲಾರದ ಪಕ್ಕದಲ್ಲೇ ಇರುವಂಥ ಜಾಗ. ಇನ್ನು ಸ್ಥಳದಿಂದ ನಮ್ಮ ಪ್ರತಿನಿಧಿ ಸಿಂಧೂರ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಿಂಧೂರ, ಗಮನಿಸ್ತಾ ಇದ್ವಿ, ಒಂದ್ ಕಡೆಯಲ್ಲಿ ಚಿನ್ನದ ಬೆಲೆ ದಿನದಿಂದ ದಿನಕ್ಕೆ ಗಗನಕ್ಕೇರ್ತಾ ಇದೆ. ಇತ್ತ ನಮ್ಮ ರಾಜ್ಯದಲ್ಲಿ ಚಿನ್ನದ ನಿಕ್ಷೇಪ ಪತ್ತೆಯಾಗಿರೋದು ಒಂದ್ ಕಡೆಯಲ್ಲಿ ಸಂತಸದ ವಿಚಾರ. ಈ ನಡುವೆ ಸರ್ವೆ ಕಾರ್ಯ ಯಾವ ರೀತಿಯಾಗಿ ಸಾಗುತ್ತೆ, ಹಾಗೇನೆ ಈ ಡೋಮ್ ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ? ಸಂಪತ್, ವೆರಿ ಗುಡ್ ಮಾರ್ನಿಂಗ್. ನಾನು ಅವಾಗ್ಲೇ ಹೇಳ್ದಂಗೆ ಕರ್ನಾಟಕ ಎಲ್ಲೋ ಒಂದ್ ಕಡೆ ಮತ್ತೆ ಸುವರ್ಣ ಯುಗದತ್ತ ಸಾಗತ್ತಾ ಅಂತ ಅಂದ್ಕೊಳ್ತೀವಿ. ಕರ್ನಾಟಕ ಯಾವಾಗ್ಲೂ ಚಿನ್ನದ ನಾಡು ಅಂತಾನೆ ಹೇಳ್ತೀವಿ ನಾವು. ಅಂದ್ ಕೇಂದ್ರ ಸರ್ಕಾರಕ್ಕೂ ತೆರಿಗೆ ಕಟ್ಟುವಂತ ವಿಚಾರದಲ್ಲೂ ಕರ್ನಾಟಕ ಚಿನ್ನದ ಮೊಟ್ಟೆ ಇಡೋ ಕೋಳಿ ಅಂತಾನೆ ನಾವು ವರ್ಣಿಸ್ತೀವಿ ಯಾವಾಗ್ಲೂ. ಸೊ ನಾವಿವಾಗ ಚಿಕ್ಕಬಳ್ಳಾಪುರದ ಬೀಚ್ಗಾನಹಳ್ಳಿ ಹತ್ರ ಇರುವಂತಹ ಗುಡಿಬಂಡೆಯ ಒಂದು ಆದರ್ಶ ಕಾಲೇಜ್ ಹತ್ರ ಏನಿದೆ, ಒಂದು ಹೆಲಿಕಾಪ್ಟರ್ ಲ್ಯಾಂಡಿಂಗ್ ಏನ್ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ, ಆ ಜಾಗದಲ್ಲಿ ಇದೀವಿ ಸಂಪತ್. ನಾನ್ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಇದು ಹೇಗ್ ವರ್ಕ್ ಮಾಡುತ್ತೆ, ರಿಸೀವರ್ ಹೇಗ್ ವರ್ಕ್ ಮಾಡುತ್ತೆ, ಟೆಕ್ನಿಕಲಿ ಏನೇನ್ ಪಾಯಿಂಟ್ಸ್ ಇದೆ ಅಂತ ನಾನು ಹೇಳ್ತಾ ಹೋಗ್ತೀನಿ. ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆ ತಾಲೂಕು ಬೀಚ್ಕನಹಳ್ಳಿ ಸಮೀಪದ ಆದರ್ಶ ಶಾಲೆಯ ಪಕ್ಕದಲ್ಲೇ ಇರುವಂತಹ ಒಂದು ಗ್ರೌಂಡ್ ನಲ್ಲಿ ಹೆಲಿಕಾಪ್ಟರ್ ಲ್ಯಾಂಡಿಂಗ್ಗೆ ಇವರು ಅನುಮತಿಯನ್ನ ಪಡ್ಕೊಂಡು ಇಲ್ಲಿ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ನಿಕ್ಷೇಪದ ಬಗ್ಗೆ ನಿಖರ ಮಾಹಿತಿ ನೀಡಲಾಗುತ್ತೆ. ಇದ್ರ ಬಗ್ಗೆ ಫಸ್ಟ್ ಆಫ್ ಆಲ್ ಇಲ್ಲಿನ ಸ್ಥಳೀಯರು ಯಾವುದೇ ರೀತಿಯಾದಂತಹ ಆತಂಕ ಪಡೋ ಅವಶ್ಯಕತೆ ಇರೋದಿಲ್ಲ. ನೀವು ನೋಡ್ತಾ ಇರಬಹುದು, ಇದೊಂದು ಖಾಸಗಿ ಕಂಪನಿಗೆ ಸೇರಿದಂತಹ ಏರ್ಕ್ರಾಫ್ಟ್ ಹೆಲಿಕಾಪ್ಟರ್. ಸೊ ಈಗ ಆಲ್ರೆಡಿ ಕೊಡೆ ಕ್ಷಣದ ಸಿದ್ಧತೆಯನ್ನ ಮಾಡ್ಕೊಳ್ಳಲಾಗ್ತಾ ಇದೆ ಟೇಕ್ ಆಫ್ ಆಗ್ಲಿಕ್ಕೆ. ಟೇಕ್ ಆಫ್ ಆಗೋದಕ್ಕೆ ಏನೇನೆಲ್ಲ ವ್ಯವಸ್ಥೆ ಬೇಕು ಅದನ್ನ ಮಾಡ್ಕೊಳ್ಳಲಾಗ್ತಾ ಇದೆ. ಸುಮಾರು 9:15 9:45 ಅಷ್ಟೊತ್ತಿಗೆ ಹೆಲಿಕಾಪ್ಟರ್ ನ ಟೇಕ್ ಆಫ್ ಮಾಡಲಾಗುತ್ತೆ. ಸಂಪತ್, ನೀವು ಇಲ್ಲಿ ಗಮನಿಸ್ತಾ ಇರಬಹುದು, ಒಂದು ಬ್ಲೂ ಕಲರ್ ಸರ್ಕಲ್ ಇದೆ, ಅದ್ರ ಒಳಗಡೆ ಒಂದು ಬಿಳಿ ಕಲರ್ ಡೋಮ್ ಕಾಣ್ತಾ ಇರಬಹುದು ನಿಮ್ಗೆ. ಸೊ ಬ್ಲೂ ಕಲರ್ ಸರ್ಕಲ್ ಏನಂದ್ರೆ ಅದರಲ್ಲಿ ಎಲೆಕ್ಟ್ರಿಸಿಟಿ ಪಾಸ್ ಆಗ್ತಾ ಇರುತ್ತೆ. ಅದ್ರಲ್ಲಿ ಸುಮಾರು ರೋಪ್ಸ್ ಎಲ್ಲ ಕಟ್ಟಿದ್ದಾರೆ. ಬಿಕಾಸ್ ಅದು ರೋಪ್ ನ ಸರಿಯಾಗಿ ಲಿಫ್ಟ್ ಮಾಡೋದಕ್ಕೆ ಆ ರೋಪ್ ಹೆಲಿಕಾಪ್ಟರ್ ಆ ರೋಪ್ ಇಂದ ಅದನ್ನ ಲಿಫ್ಟ್, ಆ ಡೋಮ್ ನ ಲಿಫ್ಟ್ ಮಾಡುತ್ತೆ. ಆ ರೌಂಡ್ ಏನಿದೆಯಲ್ಲ ಅದರ ಸಮೇತನೇ ಲಿಫ್ಟ್ ಮಾಡುತ್ತೆ ಹೆಲಿಕಾಪ್ಟರ್. ಆ ಡೋಮ್ ಏನಿದ್ ಕಾಣ್ತಾ ಇದೆ ಅದು ರಿಸೀವರ್ ಅಂತ ಹೇಳ್ತಾರೆ. ಸೊ ಈ ಭೂಮಿಯಲ್ಲಿ ಏನೆಲ್ಲ ಖನಿಜ ಸಂಪತ್ತುಗಳಿದೆ ಅನ್ನೋದನ್ನ ಆ ಡೋಮ್ ರಿಸೀವ್ ಮಾಡ್ಕೊಳ್ಳುತ್ತೆ, ಅದು ಪತ್ತೆ ಹಚ್ಚುತ್ತೆ. ಸೊ ಇದೇನ್ ಮೊದಲನೇ
ಮೊದಲನೇ ಸಲ ಅಲ್ಲ ಈ ಜಾಗದಲ್ಲಿ, ಅಂದ್ರೆ ಚಿಕ್ಕಬಳ್ಳಾಪುರ ಸುತ್ತಮುತ್ತ ಈ ಜಾಗದಲ್ಲಿ ಸರ್ವೆ ನಡೀತಾ ಇರೋದು. ಈ ಹಿಂದೆ ಕೂಡ ನಡೆದಿತ್ತು. 2019-20 ದೇಶಾದ್ಯಂತ ಸರ್ವೆ ನಡೆಸಿದಾಗ ಕೆಲವು ಜಾಗಗಳನ್ನ ಪತ್ತೆ ಮಾಡಿದ್ದು, ಅದರ ಆಧಾರದ ಮೇಲೆ ಇಲ್ಲಿ ಖನಿಜ ಸಂಪತ್ತುಗಳು ಪತ್ತೆಯಾಗಿದ್ವು, ಖನಿಜ ನಿಕ್ಷೇಪಗಳು ಪತ್ತೆಯಾಗಿದ್ವು. ಸೊ ಅದನ್ನ ಈಗ ವೈಜ್ಞಾನಿಕ ಆಧಾರದ ಮೇಲೆ ಸರ್ವೆ ನಡೆಸಬೇಕು ಅಂತ ಹೇಳಿ ಮೊದಲ ಬಾರಿಗೆ ಹೆಲಿಕಾಪ್ಟರ್ ಸರ್ವೆಯನ್ನ ನಡೆಸ್ತಾ ಇರೋದು. ಈ ಹಿಂದೆನೂ ಸರ್ವೆ ನಡೆದಿತ್ತು. ಸರ್ವೆ ನಡೆದಾಗ ಇಲ್ಲಿ ಖನಿಜ ನಿಕ್ಷೇಪಗಳು ಪತ್ತೆಯಾಗಿತ್ತು. ಸೊ ಹಾಗಾಗಿ ಅದನ್ನ ಇನ್ನೂ ಇನ್ ಡೆಪ್ತ್ ಸ್ಟಡಿ ಮಾಡಬೇಕು ಅಂತ ಹೇಳಿ ವೈಜ್ಞಾನಿಕ ಸಮೀಕ್ಷೆಯನ್ನ ಮಾಡೋದಕ್ಕೆ ಹೆಲಿಕಾಪ್ಟರ್ ಅನ್ನ ಬಳಸ್ಕೊಳ್ತಾ ಇದ್ದಾರೆ. ಈ ಡೋಮ್ ಒಳಗಡೆ ಒಂದು ಇನ್ಸ್ಟ್ರೂಮೆಂಟ್ ಇದೆ. ಆ ಇನ್ಸ್ಟ್ರೂಮೆಂಟ್ ಅದನ್ನ ಅಂದ್ರೆ ಇಮೇಜಸ್ ಏನಿದೆ ಮತ್ತು ಅದರಲ್ಲಿ ಆ ಖನಿಜ ಏನಿದೆ ಈ ಭೂಮಿಯ ಆಳದಲ್ಲಿ ಅನ್ನೋದನ್ನ ಪತ್ತೆ ಹಚ್ಚುತ್ತೆ. ಸೊ ಅದು ರಿಪೋರ್ಟ್ ಬರಬೇಕು. ಆ ರಿಪೋರ್ಟ್ ಬಂದ ನಂತರ ಇಲ್ಲಿ ಏನೇನು ಖನಿಜ ನಿಕ್ಷೇಪಗಳಿದೆ ಅನ್ನೋದು, ಚಿನ್ನದ ಖನಿಜ ಇದೆಯಾ ಅಥವಾ ತಾಮ್ರನೋ ಅಲ್ಯೂಮಿನಿಯಮೋ ಏನು ಎತ್ತ, ಇದೆಲ್ಲವೂ ಕೂಡ ಪತ್ತೆಯಾಗುವಂಥದ್ದು. ಸೊ ಈಗ ಏನಂದ್ರೆ ಸದ್ಯಕ್ಕೆ ಇದನ್ನ ಎಲ್ಲಾ ಹಂತದ ಆ ರೋಪ್ ಗಳನ್ನ ಕಟ್ಟಿ ತಯಾರಿ ಮಾಡ್ಕೊಂಡಿದ್ದಾರೆ ಅದನ್ನ. ಸೊ ಇನ್ನೇನು 9:30 ಇಲ್ಲಿಂದ ಟೇಕ್ ಆಫ್ ಆಗುತ್ತೆ ಹೆಲಿಕಾಪ್ಟರ್. ಇಬ್ರು ಪೈಲಟ್ಸ್ ಇರ್ತಾರೆ, ಒಬ್ರು ಸೀನಿಯರ್ ಪೈಲಟ್ ಅಂಡ್ ಒಬ್ರು ಜೂನಿಯರ್ ಪೈಲಟ್ ಇರ್ತಾರೆ. ಸೊ ಇಬ್ರು ಪೈಲಟ್ ಗಳು ಇರ್ತಾರೆ. ಪರ್ ಡೇ ಆಲ್ಮೋಸ್ಟ್ 6 ಅವರ್ಸ್ ತನಕನೂ ಸರ್ವೆಯನ್ನ ನಡೆಸ್ತಾರೆ. ಚಿಕ್ಕಬಳ್ಳಾಪುರ ಸುತ್ತಮುತ್ತ ಜಾಗ ಅಂದ್ರೆ ಚಿಂತಾಮಣಿ ಇರಬಹುದು, ಈ ಕಡೆ ಹೋದ್ರೆ ದೇವನಹಳ್ಳಿವರೆಗೂ ಇರಬಹುದು. ಸೊ ಈ ಭಾಗದಲ್ಲಿ ಸರ್ವೆಯನ್ನ ಮಾಡಲಾಗುತ್ತೆ. ಸುಮಾರು ಒಂದ್ಸಲ ಟೇಕ್ ಆಫ್ ಆದ್ರೆ ಒಂದು 100-200 ಕಿಲೋಮೀಟರ್ ಅಷ್ಟು ಟ್ರಾವೆಲ್ ಮಾಡ್ತಾರೆ. 6 ಅವರ್ಸ್ ಸರ್ವೆ ಆಗುತ್ತೆ. ಒಂದ್ಸಲ ಟೇಕ್ ಆಫ್ ಆದ್ರೆ ಕಂಟಿನ್ಯೂ 2 ಅವರ್ಸ್ ಸರ್ವೆ ಆಗುತ್ತೆ. ಒಂದು ದಿನಕ್ಕೆ 6 ಗಂಟೆಗಳ ಕಾಲ ಸರ್ವೆ ಮಾಡುವಂತದ್ದು ಇಲ್ಲಿ ವ್ಯವಸ್ಥೆಯನ್ನ ಮಾಡ್ಕೊಳ್ಳಲಾಗಿದೆ. ಇಲ್ಲಿ ಒಂದಷ್ಟು ಜನ ಸಾರ್ವಜನಿಕರು ಕೂಡ ಇದ್ದಾರೆ. ಸಂಪತ್, ನಾನು ಅವ್ರ ಹತ್ರನೂ ಮಾತನಾಡಿಸ್ತೀನಿ, ಅವರನ್ನು ಕೇಳ್ತಾ ಹೋಗ್ತೀನಿ. ಯಾಕಂದ್ರೆ ಸುತ್ತಮುತ್ತ ಇಲ್ಲಿ ಸಾಕಷ್ಟು ಏನಾಗೋಗಿತ್ತು ಅಂತಂದ್ರೆ ಜನ ಇಲ್ಲಿ ಒಂದು ಚಿನ್ನ ಸಿಗ್ತಾ ಇದೆಯಂತೆ, ನಮ್ಮ ಊರಲ್ಲಿ ನಮ್ಮ ಜಿಲ್ಲೆಯಲ್ಲಿ ಚಿನ್ನ ಇದೆಯಂತೆ ಅಂತೆಲ್ಲ ಮಾತಾಡ್ಕೊಳ್ತಾ ಇದ್ರು. ಸೊ ಹಾಗಾಗಿ ಇಲ್ಲಿನ ಸಾರ್ವಜನಿಕರ ಅಭಿಪ್ರಾಯ ಏನಿದೆ ಅಂತ ನಾನು ಕೇಳ್ತಾ ಹೋಗ್ತೀನಿ. ಸರ್ ನಮಸ್ತೆ, ನಿಮ್ ಹೆಸರು? ಮಂಜುನಾಥ್ ಅಂತ ಮೇಡಮ್, ಸ್ಥಳೀಯರು. ಮೇಡಮ್ ಇದು ಫಸ್ಟ್ ಇಲ್ಲಿ ಹೆಲಿಕಾಪ್ಟರ್ ಬಂದ್ಮೇಲೆ ನಮ್ಗೆ ಏನೋ ಒಂಥರ ಭಯ ಆಗ್ಬಿಡ್ತು. ಏನಪ್ಪ ಹೆಲಿಕಾಪ್ಟರ್ ಬಂದ್ಬಿಟ್ಟಿದೆ ಇಲ್ಲಿ ಅಂತ. ಈಗೆಲ್ಲ ಮತ್ತೆ ಎಲ್ಲ ತಿಳ್ಕೊಂಡ್ವಿ ಏನೋ ಇದು ಏನ್ ವಿಚಾರಕ್ಕೆ ಹೆಲಿಕಾಪ್ಟರ್ ಇಲ್ಲಿ ಬಂದಿದೆ ಅಂತ. ಇದನ್ನು GS ಸರ್ವೆ ಅಂದ್ರೆ ಕೇಂದ್ರ ಸರ್ಕಾರದಿಂದ ಇದೊಂದು ಖನಿಜ ಸಂಪನ್ಮೂಲ ವಿಚಾರವಾಗಿ ಸರ್ವೆ ಮಾಡ್ತಾ ಇದ್ದಾರೆ ಅಂತ ವಿಚಾರ ಗೊತ್ತಾಯಿತು. ಈಗೇನಂದ್ರೆ ಲೇಟೆಸ್ಟ್ ಆಗಿ ವೈಜ್ಞಾನಿಕವಾಗಿ ಹೆಲಿಕಾಪ್ಟರ್ ಬಳಸ್ಕೊಂಡು ಸಾವಿರಾರು ಎಕರೆ ಜಮೀನಲ್ಲಿ ಬೇಗ ಸರ್ವೆ ಮಾಡಬೇಕು ಅಂತ ಎಂಟೈರ್ ನಮ್ಮ ದೇಶದ ವ್ಯಾಪ್ತಿಯಲ್ಲಿ ಕೂಡ ಸರ್ವೆ ಮಾಡ್ತಾ ಇದ್ದಾರೆ ಅಂತ ನಮಗೆ ತಿಳಿದು ಬಂದಿದೆ. ಹಾಗಾಗಿ ಈ ಸರ್ವೆ ನಮ್ಗೇನಂದ್ರೆ ಮೂಲ ಸಂಪನ್ಮೂಲ ಖನಿಜ ಏನೇನು ಎಲ್ಲ ಕಬ್ಬಿಣ, ಮ್ಯಾಗ್ನೀಸ್ ಮತ್ತೊಂದು ಎಲ್ಲ ಏನೇನಿದೆ ಭೂಗರ್ಭದಲ್ಲಿ ಎಲ್ಲಾನು ಸರ್ವೆ ಆಗ್ತಾ ಇದೆ. ಹಂಗಾಗಿ ಈ ಸರ್ವೆ ನಮ್ಗೆ ಮಾಡೋದು ಒಳ್ಳೇದು. ಯಾಕಂದ್ರೆ ಈ ಭಾಗದಲ್ಲಿ ಬಂಗಾರ ಸಿಕ್ಕರೆ ಈ ಭಾಗದಲ್ಲಿ ಕೂಡ ಉದ್ಯೋಗ ಮತ್ತು ಮತ್ತೊಂದು ಎಲ್ಲಾನು ಇಲ್ಲಿ ಡೆವಲಪ್ಮೆಂಟ್ ಆಗ್ತದೆ. ಎರಡನೇ KGF ಆಗ್ತದೆ. ದೇಶದಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಮತ್ತೆ ಗುಡಿಬಂಡೆ ನಮ್ಮ ಸ್ಥಳೀಯವಾಗಿ ಈ ಬೀಚ್ಗಾನಲ್ಲಿ ಕ್ರಾಸ್ ಅಂದ್ರೆ JP ನಗರ ಈ ಗ್ರಾಮ ಪಂಚಾಯತ್, ಇದು ತಿರುಮಣಿ ಗ್ರಾಮ ಪಂಚಾಯತ್ ಎಲ್ಲ ಹೈಲೈಟ್ ಆಗಿರ್ತದೆ ಅಂತ ಒಂದು ನಮ್ಮ ಅನಿಸಿಕೆ ಮೇಡಮ್. ಥ್ಯಾಂಕ್ ಯು ಸರ್. ನೀವು ಇನ್ನೊಂದು ನೋಡ್ತಾ ಇರ್ಬೋದು ಸಂಪತ್, ಇಲ್ಲಿ ಸುತ್ತಮುತ್ತ ಈಗ ಆಲ್ರೆಡಿ ಎಲ್ಲ ತಯಾರಿಗಳಾಗ್ತಾ ಇದೆ. ಅಂದ್ರೆ ಇದರಿಂದ ಒಳಗಡೆ ಯಾರನ್ನು ಹೋಗೋದಕ್ಕೆ ಬಿಡ್ತಾ ಇಲ್ಲ. ಬಿಕಾಸ್ ಅಲ್ಲಿ ಅದರದೇ ಆದಂತಹ ಕೆಲವು ಎಕ್ವಿಪ್ಮೆಂಟ್ಸ್ ಇಟ್ಟಿದ್ದಾರೆ, ಇನ್ಸ್ಟ್ರೂಮೆಂಟ್ಸ್ ಇದೆ. ಸೊ ಅದಕ್ಕೆ ತೊಂದರೆ ಆಗ್ಬಾರ್ದು, ಇನ್ನೇನೋ ಆಗ್ಬಾರ್ದು, ಸಾರ್ವಜನಿಕರ ಒಂದು ಕ್ಷೇಮ ವಿಚಾರವಾಗೂ ಅದ್ರ ಹತ್ರ ಹೋಗೋದಕ್ಕೆ ಯಾರನ್ನು ಕೂಡ ಬಿಡ್ತಾ ಇಲ್ಲ ಇಲ್ಲಿ. ಸೊ ನೀವು ಗಮನಿಸ್ತಾ ಇರ್ಬೋದು ಇಲ್ಲಿ ಏನ್ ಇವಾಗ ಇದನ್ನ ಹೆಲಿಪ್ಯಾಡ್ ಮಾಡ್ಕೊಂಡಿದ್ದಾರೆ. ಸೊ ಇಲ್ಲಿಂದ ಈ ಮಾರ್ಕ್ ಇಂದ ಹೊರಗಡೆಗೆ ಸಾರ್ವಜನಿಕರು ಇರ್ಬೇಕಾಗತ್ತೆ. ಸೊ ಸದ್ಯಕ್ಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಟೇಕ್ ಆಫ್ ಕೂಡ ಆಗತ್ತೆ. ಸಂಪತ್, ನೀವು ದೃಶ್ಯಗಳಲ್ಲಿ ನೋಡ್ತಾ ಇದ್ರಿ, ವಾಚಿಂಗ್ ಲೈವ್ ವಿಜುವಲ್ಸ್, ಇವಾಗ ನೇರ ದೃಶ್ಯಗಳನ್ನ ಗಮನಿಸ್ತಾ ಇದ್ರಿ. ಈಗ ಆಲ್ರೆಡಿ ಅವರ ಟೆಕ್ನಿಕಲ್ ಟೀಮ್ ಏನಿತ್ತಲ್ಲ, ಅದು ಆಲ್ರೆಡಿ ಟೆಕ್ನಿಕಲಿ ಏನೇನ್ ತಯಾರಿಯನ್ನ ಮಾಡ್ಕೊಳ್ಬೇಕು, ಏನೇನ್ ರೆಡಿ ಮಾಡಬೇಕು, ಅದ್ ಎಲ್ಲವನ್ನ ರೆಡಿ ಮಾಡಿದ್ದಾರೆ. ಸೊ ಈಗ ನೀವ್ ಏನ್ ನೋಡ್ತಾ ಇದ್ದೀರಾ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಟೇಕ್ ಆಫ್ ಕೂಡ ಆಗತ್ತೆ. ನೀವು ಗಮನಿಸ್ತಾ ಇರ್ಬೋದು, ಲಾಸ್ಟ್ ಮೂಮೆಂಟ್ ನ ಪ್ರಿಪರೇಷನ್ಸ್ ನಡೀತಾ ಇದೆ. ಓಕೆ. ಸೊ ಈ ಡೋಮ್ ಅನ್ನ ಇವಾಗ ಹೆಲಿಕಾಪ್ಟರ್ ಕ್ಯಾರಿ ಮಾಡುತ್ತೆ. ಬಹಳ ವಿಶೇಷ ಅಂತಾನೆ ಹೇಳ್ಬೇಕು. ವೈಜ್ಞಾನಿಕವಾಗಿ ಭೂಮಿಯ ಆಳದಲ್ಲಿರುವಂತಹ ಖನಿಜ ಸಂಪತ್ತುಗಳನ್ನ
ಪತ್ತೆ ಹಚ್ಚೋದಕ್ಕೆ ಅಂತ ನಡೀತಾ ಇರುವಂತಹ ಈ ಸರ್ವೆ ಅಂದ್ರೆ ಈ ಹಿಂದೆ ಬೇರೆ ರೀತಿ ಸರ್ವೆ ಆಗಿತ್ತು. ಆದ್ರೆ ಅಂದ್ರೆ ಹೆಲಿಕಾಪ್ಟರ್ ಅನ್ನ ಬಳಸ್ಕೊಂಡು ಸರ್ವೆ ಮಾಡ್ತಾ ಇರೋದು ಇದೇ ಮೊದಲನೇ ಸಲ. ಈಗ ಆಲ್ರೆಡಿ ಸಾಕಷ್ಟು ಜನ ಸಾರ್ವಜನಿಕರು ಬಹಳ ಕುತೂಹಲದಿಂದ ಬಂದು ಈ ಜಾಗವನ್ನ ನೋಡ್ಕೊಂಡು ಹೋಗ್ತಿದ್ದಾರೆ. ಆಮೇಲೆ ಬೇರೆ ಬೇರೆ ಜಿಲ್ಲೆಗಳ ಜನ ಕೂಡ ಈ ಭಾಗದ ಜನರು ಕಾಲ್ ಮಾಡಿ ಏನು ನಿಮ್ ಊರಲ್ಲಿ ಏನೋ ಬಂಗಾರ ಸಿಗ್ತಾ ಇದೆಯಂತೆ ಅದು ಇದು ಅಂತೆಲ್ಲ ಅಂದ್ಕೊಳ್ತಾ ಇದ್ದಾರೆ. ಒಂದ್ ಅರ್ಥ ಮಾಡ್ಕೊಳ್ಬೇಕು ಜನ, ಇದು ಕೇವಲ ಈಗ ಸರ್ವೆ ಅಷ್ಟೇ ನಡೀತಾ ಇದೆ, ಇನ್ನು ಏನು ಸಿಕ್ಕಿಲ್ಲ. ಇದು ಕೇವಲ ಸರ್ವೆ ಕಾರ್ಯ ನಡೀತಾ ಇರೋದು. ಈ ಹಿಂದೆ ನಡೆದಂತ 2019-20 ನಡೆದಂತ ಒಂದು ಸರ್ವೆಯ ಆಧಾರದ ಮೇಲೆ ಇನ್ನು ಇನ್ ಡೆಪ್ತ್ ತಿಳ್ಕೊಳ್ಬೇಕು, ಇನ್ ಡೆಪ್ತ್ ಆಗಿ ಪರಿಶೀಲನೆ ಮಾಡಬೇಕು, ಈ ಭೂಮಿಯಲ್ಲಿ ಏನೆಲ್ಲ ಸಿಗಬಹುದು ಅನ್ನೋದ್ರ ಬಗ್ಗೆ ಸರ್ವೆಯನ್ನ ಮಾಡ್ತಾ ಇರೋದು ಸಂಪತ್. ಎಸ್ ಸಂಪತ್. ಎಸ್, ಥ್ಯಾಂಕ್ ಯು ಸಿಂಧೂರ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.